ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಏಜೆಂಟ್ 1992 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಕಥೆಯು ಕೇವಲ ಕಾಲ್ಪನಿಕ ಮಾತ್ರ, ಯಾವುದೇ ವ್ಯಕ್ತಿ ಅಥವಾ ಸಮಾಜಕ್ಕೆ ಸಂಬಂಧಪಟ್ಟಿಲ್ಲ. ಬಸ್ಸಿನಲ್ಲಿ ಭಾರಿ ದೊಡ್ಡ ಗಲಾಟೆ ನಡೆದು ಹೋಗುತ್ತದೆ. ಅದನ್ನೆಲ್ಲ ನೋಡಿದ ವಿಠ್ಠಲ್ ಮತ್ತು ಆ ಹುಡುಗಿ, ಅಂದರೆ ಆ ಹುಡುಗಿಯ ಹೆಸರು ರಮ್ಯಾ. ರಮ್ಯಾ ಕೂಡ ಭಯಭೀತಳಾಗಿ ಸುಮ್ಮನೆ ನಿಂತಿರುವಾಗ ಕತೆ ಈಗ ಮತ್ತೆ ಪೊಲೀಸ್ ಠಾಣೆಯ ಕಡೆಗೆ. ವಿಠ್ಠಲ್ ತನ್ನ ಕೋಣೆಯಲ್ಲಿ ಸುಮ್ಮನೆ ಕುಳಿತುಕೊಂಡಾಗ ಪೊಲೀಸ್ ಪೇದೆ, ಅಂದರೆ ರೈಟರ್, ಆತ ಬಂದು ಸಾರ್ ಸಾರ್ ಎಂದು ಕೂಗುತ್ತಾನೆ. ಆಗ ವಿಠ್ಠಲ್ ಒಳಗೆ ಬಾ ಎಂದು ಕರೆಯುತ್ತಾನೆ. ಪೇದೆ, ಸರ್, ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿದೆ ಅಂತೆ ಸರ್. ಆಗ ವಿಠ್ಠಲ್, ಹಾ, ಎಲ್ಲಿ, ಯಾವ ಸ್ಟೇಷನ್? ಪೇದೆ, ಲಕ್ಕಿಹಳ್ಳಿ ಪೊಲೀಸ್ ಸ್ಟೇಷನ್ ಅಂತೆ ಸರ್. ವಿಠ್ಠಲ್, ಆ ಕೇಸಿನ ಫುಲ್ ಡೀಟೇಲ್ಸ್ ನನಗೆ ಬೇಕು. ಪೇದೆ, ಸರಿ ಸರ್, ಆಯಿತು, ಇವಾಗಲೇ ತಿಳಿದುಕೊಳ್ತೇನೆ. ವಿಠ್ಠಲ್, ಬೇಡ ಬೇಡ, ನಾವೇ ಆ ಸ್ಟೇಷನ್ಗೆ ಹೋಗೋಣ, ನಡಿ ಹೋಗೋಣ ಎಂದು ಹೋಗುತ್ತಾರೆ. ಕಥೆಯಲ್ಲಿ ಈಗ ಮತ್ತೆ ಪ್ರದೀಪ್ ಆಕಾರಿಯ ಕಡೆಗೆ. ಸ್ವಲ್ಪ ದಿನಗಳ ನಂತರ ಮಹಾಲಿಂಗಪ್ಪನಿಂದ ಫೋನ್ ಕಾಲ್ ಪ್ರದೀಪ್ ಆಕಾರಿಗೆ ಬರುತ್ತೆ. ಮಾತನಾಡಿದ ಪ್ರದೀಪ್ಗೆ ಒಂದು ಖುಷಿ ವಿಚಾರವೇ. ಮಹಾಲಿಂಗಪ್ಪ ಹೇಳುತ್ತಾನೆ. ಏನಿದು ಅಂದರೆ, ಮಹಾಲಿಂಗಪ್ಪ, ಹಲೋ, ಪ್ರದೀಪ್ ತಾನೆ ಮಾತಾಡೋದು? ಪ್ರದೀಪ್, ಹೌದು ಸರ್, ನಾನೇ ಪ್ರದೀಪ್. ಮಹಾಲಿಂಗಪ್ಪ, ನಾಳೆ ಒಂದು ಕಡೆ ಹೆಣ್ಣು ನೋಡಲು ಹೋಗೋಣ. ಪ್ರದೀಪ್ ನ ಮನದಾಳದ ಮಾತು. ಹಬ್ಬ, ಅಂತೂ ದೇವರು ಕಣ್ಣು ತೆರೆದ. ಅಂತೂ ಹೆಣ್ಣು ನೋಡಲು ಹೋಗುವ ಭಾಗ್ಯ ನನಗೂ ಬಂತು ಎಂದು ಮನಸ್ಸಿನೊಳಗೆ ಅಂದುಕೊಳ್ಳುತ್ತಾನೆ. ಆಗ ಮಹಾಲಿಂಗಪ್ಪ ಹಲೋ ಹಲೋ ಎನ್ನುತ್ತಾನೆ. ಆಗ ಪ್ರದೀಪ್, ಹಾಂ ಸರ್, ಇದ್ದೀನಿ, ಹೋಗೋಣ ಎಂದು ಹುಡುಗಿಯ ಮನೆಯ ವಿಳಾಸ ತೆಗೆದುಕೊಳ್ಳುತ್ತಾನೆ. ರಾತ್ರಿ ಪ್ರದೀಪ್ ಆಕಾರಿಯ ತಂದೆ, ತಾಯಿ ಮತ್ತು ಪ್ರದೀಪನ ತಂಗಿಯನ್ನು ಕರೆದುಕೊಂಡು ಹೋಗುವುದಾಗಿ ನಿರ್ಧಾರ ಮಾಡುತ್ತಾರೆ. ಪ್ರದೀಪ್ಗೆ ರಾತ್ರಿ ಪೂರ ನಿದ್ದೆ ಇಲ್ಲದೆ ಖುಷಿಯಿಂದ ಯಾವಾಗ ಬೆಳಗ್ಗೆ ಆಗುತ್ತೋ ಎಂದು ಮೂಡಣದ ಸೂರ್ಯನಿಗಾಗಿ ಕಾಯುತ್ತಾ ನಮ್ಮ ಪ್ರದೀಪ್ ಇರುತ್ತಾನೆ. ಬೆಳಕು ಹರಿಯುತ್ತಿದ್ದಂತೆ ಮನೆಯವರೆಲ್ಲ ತಾನೇ ಎಬ್ಬಿಸಿ ರೆಡಿಯಾಗುವಂತೆ ಹೇಳಿ ಮಹಾಲಿಂಗಪ್ಪನಿಗೂ ಕರೆ ಮಾಡಿ ಹೊರಡುವ ಸಮಯದ ಬಗ್ಗೆ ಮಾತನಾಡುತ್ತಾನೆ. ಮಹಾಲಿಂಗಪ್ಪನು ಸುಮಾರು 9 ಮೇಲೆ ಮನೆಯನ್ನು ಬಿಡಬೇಕು ಎಂದು ಪ್ರದೀಪ್ಗೆ ತಿಳಿಸುತ್ತಾನೆ. ಸರಿ ಎಂದ ಪ್ರದೀಪ್, ನಾನು ರೆಡಿಯಾಗಲು ಹೋಗುತ್ತೇನೆ ಎಂದು ಮನೆಯವರಿಗೆ ಹೇಳಿ ರೆಡಿಯಾಗಲು ಹೋಗುತ್ತಾನೆ. ಆಗ ಸಮಯ 8:30. ಮನೆಯಲ್ಲಿ ಎಲ್ಲರೂ ರೆಡಿಯಾಗಿ ಸಮಯ 9 ಗಂಟೆಗೋಸ್ಕರ ಕಾಯುತ್ತಿರುತ್ತಾರೆ. ಆಗ ಸಮಯ 9:00. ಎಲ್ಲರೂ ತಾವು ಬಾಡಿಗೆ ಮಾಡಿದ ಕಾರಿನ ಬಳಿ ಬಂದು ನಿಲ್ಲುತ್ತಾರೆ. ಅಕ್ಕಪಕ್ಕದ ಜನರನ್ನು ನೋಡುತ್ತಾ ಕಾರಿನೊಳಗೆ ಕುಳಿತುಕೊಂಡು ಅಲ್ಲಿಂದ ನೇರವಾಗಿ ಮಹಾಲಿಂಗಪ್ಪ ಕೊಟ್ಟ ಹೆಣ್ಣಿನ ಮನೆಯ ವಿಳಾಸಕ್ಕೆ ಬಂದು ತಲುಪುತ್ತಾರೆ. ಅವರನ್ನೇ ಕಾಯುತ್ತಿದ್ದ ಹೆಣ್ಣಿನ ಮನೆಯವರು
ಬಂದವರಿಗೆ ನೀರು ಕೊಟ್ಟು ಕೈಕಾಲು ತೊಳೆದುಕೊಳ್ಳಲು ಹೇಳುತ್ತಾರೆ. ನಂತರ ಮನೆಯೊಳಗೆ ಹೋಗಿ ಕುಳಿತುಕೊಳ್ಳುತ್ತಾರೆ. ಹೆಣ್ಣಿನ ಕಡೆಯವರ ಪೈಕಿ ಒಬ್ಬ ವ್ಯಕ್ತಿ ಹುಡುಗನನ್ನು ಪ್ರಶ್ನೆ ಮಾಡುತ್ತಾನೆ. ಪ್ರಶ್ನೆ: ನಿನ್ನ ಹೆಸರೇನಪ್ಪ? ಆಗ ಪ್ರದೀಪ್ ಎನ್ನುತ್ತಾನೆ. ಪ್ರಶ್ನೆ 2: ಏನು ಕೆಲಸ ಮಾಡುತ್ತಿದ್ದೀಯಾ? ಪ್ರದೀಪ್: ನಮ್ಮ ಊರಿನ ಬಳಿ ಇರುವ ಫ್ಯಾಕ್ಟರಿಯಲ್ಲಿ ಸೂಪರ್ವೈಸರ್ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳುತ್ತಾನೆ. ಪ್ರಶ್ನೆ 3: ಸಂಬಳ ಎಷ್ಟು? ಆಗ ಪ್ರದೀಪ್ 20,000 ಎಂದು ಹೇಳುತ್ತಾನೆ. ಪ್ರಶ್ನೆ 4: ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಎಷ್ಟು ಜನ ಎಂದು ಕೇಳುತ್ತಾನೆ. ಆಗ ಪ್ರದೀಪ್: ಅಕ್ಕ ಒಬ್ಬರು, ಮದುವೆಯಾಗಿದೆ. ತಂಗಿ ಒಬ್ಬರು, ಅವರಿಗೂ ಮದುವೆಯಾಗಿದೆ. ಇನ್ನು ನಾನು ಒಬ್ಬನೇ ಗಂಡು ಮಗ ಎಂದು ಹೇಳುತ್ತಾನೆ. ಸಂಬಂಧಿಕ ಇಲ್ಲಿಗೆ ಪ್ರಶ್ನೆಯನ್ನು ನಿಲ್ಲಿಸುತ್ತಾನೋ ಇಲ್ಲವೋ ಎಂದು ನೋಡೋಣ ಮುಂದಿನ ಭಾಗದಲ್ಲಿ. ನಮ್ಮ ಈ ಚಿಕ್ಕ ಪ್ರಯತ್ನಕ್ಕೆ ಸದಾ ನಿಮ್ಮ ಸಹಕಾರ ಇರಲಿ ಎಂದು ಕೇಳಿಕೊಳ್ಳುತ್ತೇವೆ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ಸ್ and share comments.